ನಮ್ಮ ಮನೆಗೆ ಯಾರೂ ಬಂದಿಲ್ಲ ಗಣತಿ ಮಾಡೋಕ್ಕೆ. ಹೀಗಾಗಿ ಜಾತಿ ಗಣತಿಯನ್ನು ನಾವು ಸಂಪೂರ್ಣವಾಗಿ ಅವರನ್ನು 17ನೇ ತಾರೀಕಿಗೆ ನಾಳೆ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಂಡನೆ ಮಾಡಲಿ. ಆದರೆ ಈಗಾಗಲೇ ಬಂದಿರತಕ್ಕಂಥ ಸಂಗತಿಗಳನ್ನು ನಾವು ನೋಡಿದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಮಾಹಿತಿಗಳನ್ನು ಗಮನಿಸಿದರೆ ಇದೊಂದು ಷಡ್ಯಂತ್ರ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜಾತಿ ಗಣತಿ ಆಗೈತಿ. ಯಾವುದೋ ಒಂದು ಮತ್ತೆ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂಥದ್ದು ಏನು ಹೇಳ್ತಾ ಇದ್ವಿ ಅದು ಮತ್ತೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ತೋರಿಸ್ಕೊಡುವಂಥದ್ದನ್ನು ಆಗ್ತಾಯಿದೆ. ಹೀಗಾಗಿ ಇವತ್ತು ಪ್ರಮುಖ ವಿಶೇಷವಾಗಿ ವೀರಶೈವಲಿಂಗಾಯತರದಾಗಲಿ ಅಥವಾ ಒಕ್ಕಲರಿಗಾಗಲಿ ಬ್ರಾಹ್ಮಣರಾಗಲಿ ಮರಾಠ ಆಗಲಿ ಇರತಕ್ಕ ಅನೇಕ ಕಮ್ಯುನಿಟಿಗಳು ಯಾರೂ ಕೂಡ ಈ ಜಾತಿ ಗಣತಿಯನ್ನು ಒಪ್ಪಕ್ಕೆ ರೆಡಿ ಇಲ್ಲ. ಹೀಗಾಗಿ ಇದನ್ನು ಒಪ್ಪುವಂಥ ಪ್ರಶ್ನೆಯೂ ಇಲ್ಲ. ಮತ್ತು ಜಾತಿ ಗಣತಿ ಮಾಡೋಕ್ಕೆ ಫಸ್ಟ್ ಆಫ್ ಆಲು ಸರ್ಕಾರಕ್ಕೆ ಪರ್ಮಿಷನ್ ಇಲ್ಲ, ರಾಜ್ಯ ಸರ್ಕಾರಕ್ಕೆ. ಅದೇನೇ ಇದ್ದರೂ ಜಾತಿ ಗಣತಿ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದಿಂದ ಆಗಬೇಕು. ಹೀಗಾಗಿ ಸಿದ್ದರಾಮಯ್ಯನವರು ಮತ್ತೊಂದು ಹೊಸ ಮುಖವನ್ನು ಹುಡುಕೋಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಈಗ ನೋಡಿರಿ, ಇವತ್ತಾಗಲೇ ನನಗೆ ಬಂದಿರತಕ್ಕಂಥ ವರದಿ ಅಂದ್ರೆ ಈಗ ಜಾತಿ ಗಣತಿದು ಒಂದು ಇಶ್ಯೂ ಆದ ತಕ್ಷಣ ಡೈವರ್ಷನ್ ಮಾಡೋಕ್ಕೆ ಏನು ಅಂತಂದು ಕೇಳಿದ್ರೆ ಇಡೀ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡ್ತಾರಂತ. ಇಡೀಗೆ ಇವ್ರಿಗೇನು ಸಂಬಂಧ ಐತಿ? ಈಗ ಯಾಕೆ ಹೋರಾಟ ಮಾಡ್ಬೇಕು?